ಮರದ ಮೇಲೆ 3 ಅಂದವಾದ ಮನೆಗಳು. ಒಂದು ದಟ್ಟವಾದ ಅಡವಿಯ ಮಧ್ಯದಲ್ಲಿ ಒಂದು ಪುರಾತನವಾದ ಮನೆ ಇತ್ತು. ಆ ಮನೆಯಲ್ಲಿ ಮಹಿಹದ್ದು ತನ್ನ 4 ಮಕ್ಕಳ ಜೊತೆ ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ಲು. ಮಹಿಹದ್ದಿಗೆ 3 ಹೆಣ್ಮಕ್ಳು, 1 ಗಂಡು ಮಗು. ಮೊದಲನೇ ಮಗಳ ಹೆಸರು ಟುನಿ, 2ನೇ ಮಗಳು ಚೋಟುಗಿಳಿ, 3ನೇ ಮಗಳು ಚಿಚುಕಾಗೆ, 4ನೇದು ಮಗ, ಅವನ ಹೆಸರು ಲೂಸಿ ಪಾರಿವಾಳ. ಮಹಿಹದ್ದು ಹೆಣ್ಮಕ್ಳು 3 ಜನಕ್ಕೂ ಕೂಡ ಯಾವಾಗ್ಲೂ ಮದುವೆ ಮಾಡಿ ಮುಗಿಸಿದ್ಲು. ಟುನಿಗೆ ಬುಜ್ಜಿ ಅನ್ನುವ ಹುಡುಗಿ, ಚೋಟುಗೆ ಬನ್ನು ಅನ್ನುವ ಹುಡುಗ, ಹಾಗೇನೆ ಚಿಚುಗೆ ಚಿನ್ನು ಅನ್ನುವ ಹುಡುಗ. ಇವಾಗ ಆ 3 ಮಕ್ಕಳು ಕೂಡ ಬೆಳೆದು ಪಟ್ಟಣದಲ್ಲಿ ಕಾಲೇಜಲ್ಲಿ ಓದ್ಕೊಳ್ತಿದ್ರು. 3 ಹೆಣ್ಮಕ್ಳ ಗಂಡಂದಿರು ಎಲ್ರು ಕೂಡ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ದುಬೈಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು. ಗಂಡಂದ್ರು ಜೊತೆಗೆ ಇಲ್ಲ ಅನ್ನೋದ್ರಿಂದ ಹೆಣ್ಮಕ್ಳು 3 ಜನ ಪುನಃ ಅವರ ತವರು ಮನೆಗೆ ಬಂದು ತನ್ನ ತಾಯಿ ಹಾಗೂ ತಮ್ಮನ ಜೊತೆ ಬಾಳ್ತಾ ಇದ್ರು, ಒಂದೇ ಕುಟುಂಬವಾಗಿ. ಹೀಗಿರುವಾಗ ಒಂದಿನ ಟುನಿ, ಚೋಟು, ಚಿಚು 3 ಜನನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ, ನೋಡು ಚೋಟು, ಇವತ್ತು ವಾತಾವರಣ ಎಷ್ಟೊಂದ್ ಚೆನ್ನಾಗಿದೆ. ನಮ್ಮ ಮಕ್ಕಳು ಬುಜ್ಜಿ, ಬನ್ನು, ಚಿನ್ನು 3 ಜನ ಕಾಲೇಜಿಂದ ಬರುವಾಗ ಅವರಿಗೋಸ್ಕರ ಏನಾದ್ರೂ ಬಿಸಿ ಬಿಸಿ ಮಾಡಿಡ್ಬೇಕು. ಅವರು ಕಾಲೇಜಲ್ಲಿ ತುಂಬಾ ಆಯಾಸವಾಗಿ ಬರ್ತಾರಲ್ವಾ. ಚೋಟು ತರಕಾರಿನ ಕಟ್ ಮಾಡ್ಕೊಂಡು, ಹೌದು ತುನಿ, ನಮ್ಮ ಗಂಡಂದಿರು ದುಬೈಯಲ್ಲಿ ಇದ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ತಾನೆ ಅವ್ರನ್ನ ನಾವು ಚೆನ್ನಾಗಿ ಓದಿಸ್ಬೇಕು. ಅವರು ಚೆನ್ನಾಗಿರ್ಬೇಕು. ಪಾಪ ನಮ್ಮ ತಮ್ಮ ಲೂಸಿ ನಮ್ನ ನೋಡ್ಕೋತಿದ್ದಾನೆ. ಆವಾಗ ಚಿಚುಕಾಗೇನೋ ಅವ್ರ ಹತ್ರ, ಹೌದಕ್ಕ, ನಾವು ಈ ಮನೆಯಲ್ಲಿ ಇದ್ರು ಕೂಡ ನಮ್ನ ಅವನು ಬೇರೆಯವ್ರ ರೀತಿ ನೋಡ್ತಾ ಇಲ್ಲ. ನಮ್ನ ಅವನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಮ್ಮ ಮಕ್ಕಳನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಇಂಥ ತಮ್ಮ ಸಿಕ್ಕಿದ್ದು ನಾವು ಮಾಡಿರುವ ಪುಣ್ಯ. ಆ ಸಮಯದಲ್ಲೇ ಅವರ ಮಕ್ಕಳಾದ ಬುಜ್ಜಿ, ಗುಬ್ಬಚ್ಚಿ, ಬನ್ನು, ಗಿಳಿ, ಚಿನ್ನುಕಾಗೆ ಅವ್ರ ಕಾಲೇಜನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಉತ್ಸಾಹದಿಂದ ಬಂದ್ರು. ಅವ್ರು ಎಲ್ರು ಕೂಡ ತುಂಬಾನು ಸಂತೋಷವಾಗಿದ್ರು. ಆವಾಗ ಬುಜ್ಜಿ, ಗುಬ್ಬಚ್ಚಿ ತುಂಬಾ ಖುಷಿಯಾಗಿ, ಅಮ್ಮ, ಕಾಲೇಜಲ್ಲಿ ನಮ್ಮ ಪ್ರೊಫೆಸರ್ ನನಗೆ ಒಂದು ಪ್ರಾಜೆಕ್ಟ್ ನ ಕೊಟ್ಟಿದ್ರು. ನಾನು ಆ ಪ್ರಾಜೆಕ್ಟ್ ನ ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ. ನಾನೇ ಆ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್. ನನ್ನ ಪ್ರೊಫೆಸರ್ ನನ್ನ ಹೊಗಳಿದ್ರು. ಬನ್ನು, ಗಿಳಿ ನಗುತ್ತಾ, ಹೌದು ಚಿಕ್ಕಮ್ಮ, ಬುಜ್ಜಿ ತುಂಬಾ ಚೆನ್ನಾಗಿ ಓದ್ತಾಳೆ. ನಾನು ಕೂಡ ರನ್ನಿಂಗ್ ರೈಸ್ ಅಲ್ಲಿ ಫಸ್ಟ್ ಬಂದಿದ್ದೀನಿ. ಅಪ್ಪ ದುಬೈಯಿಂದ ಕಾಲ್ ಮಾಡಿದಾಗ ಈ ವಿಷಯನ ಹೇಳ್ಬೇಕು. ಚಿನ್ನುಕಾಗೆ ಅವನ ಹೊಟ್ಟೆನ ಹಿಡ್ಕೊಂಡು, ಅಯ್ಯೋ, ನಿಮ್ಮ ಆಟ ಪಾಠ ಅದನ್ನ ಬಿಡ್ತೀರಾ? ಕಾಲೇಜಲ್ಲಿ ಯಾವಾಗ್ಲೂ ತಿಂದಿದ್ ಇವಾಗ ತುಂಬಾ ಹಸಿವಾಗ್ತಾ ಇದೆ. ಅಮ್ಮ, ಏನಮ್ಮ ಅಡಿಗೆ ಮಾಡಿದ್ಯಾ? ವಾಸನೆ ತುಂಬಾ ಘಮಘಮ ಅಂತ ಬರ್ತಿದೆ. ಆವಾಗ ಮಹಿ ಅಲ್ಲಿಗೆ ಬಂದು ಮೊಮ್ಮಕ್ಕಳ ಜೊತೆ ಪ್ರೀತಿಯಿಂದ, ಮಕ್ಳೇ, ನೀವ್ ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಬೇಕು. ನಿಮ್ಮ ಅಪ್ಪ ಅಮ್ಮ ನಿಮ್ಗೋಸ್ಕರ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ನಿಮ್ಮ ಅಮ್ಮಂದಿರು ನಿಮ್ಗೋಸ್ಕರ ಒಳ್ಳೆ ಅಡಿಗೆ ಮಾಡಿಟ್ಟಿದ್ದಾರೆ. ಬೇಗ ಕೈಕಲ್ ಮುಖ ತೊಳ್ಕೊಂಬಂದಿ. ನಿಮ್ಮ ಮಾವ ಕೂಡ ಇವಾಗ ಬಂದ್ಬಿಡ್ತಾನೆ. ಆವಾಗ್ಲೇ ಲೂಸಿ ಪಾರಿವಾಳ ಮನೆಗೆ ಬಂದ. ಮನೆಗ್ ಬರುವಾಗ ಅವನ ಮುಖ ಬಾಡಿ ಹೋಗಿತ್ತು. ತನ್ನ ಮಗನ ಮುಖ ಬಾಡಿ ಹೋಗಿರೋದನ್ನ ಮಹಿಹದ್ದು ನೋಡಿತು. ತಕ್ಷಣ ಮಗನ ಹತ್ತಿರ ಹೋಗಿ, ಮಗನೇ ಲೂಸಿ, ಏನಪ್ಪ ಆಲೋಚನೆ ಮಾಡ್ತಾ ಇದ್ದೀಯಾ? ಏನಾದ್ರೂ ತೊಂದ್ರೆನಾ? ನನ್ ಜೊತೆ ಹೇಳಪ್ಪ. ಆವಾಗ ಲೂಸಿ ನಗುತ್ತಾ, ಅಮ್ಮ, ಏನೂ ಇಲ್ಲಮ್ಮ. ನಮ್ಮ ಊರಲ್ಲಿ ಕುಹು ಇದ್ದಾಳಲ್ವಾ, ಅವಳ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಈ ವಿಷಯನ ನಿಮ್ ಜೊತೆ ಹೇಗೆ ಹೇಳೋದು ಅಂತ ಇಷ್ಟು ದಿನ ಇದ್ದೆ. ಅದನ್ನು ಕೇಳಿ ಟುನಿಗುಬ್ಬಚ್ಚಿ ಸಂತೋಷದಿಂದ, ಲೇ ಲೂಸಿ, ನಮಗೆ ತುಂಬಾ ಸಂತೋಷ ಕಣೋ. ಕುಹು ಕೂಡ ತುಂಬಾ ಚೆನ್ನಾಗಿದ್ದಾಳೆ. ನಿನಗೂ ಕೂಡ ಮದುವೆ ವಯಸ್ಸಾಯ್ತಲ್ವಾ, ನಮ್ಮೆಲ್ಲರಿಗೂ ಒಪ್ಪಿಗೆ ಕಣೋ. ಅಮ್ಮ, ನೀವ್ ಒಂದ್ಸಲ ಅವ್ರ ಮನೆಗೆ ಹೋಗಿ ಮಾತಾಡಿ ಬನ್ನಿಮ್ಮ. ಮಹಿ ಕೂಡ ಸಂತೋಷದಿಂದ, ಸರಿ ಲೂಸಿ, ನಿನಗೆ ಇಷ್ಟ ಆದ್ರೆ ನನಗೂ ಕೂಡ ತುಂಬಾ ಸಂತೋಷನೇ. ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಕಟ್ಟಿಮೇಳ ಶಬ್ದ ಆರಂಭವಾಗುತ್ತೆ. ನಾನು ಒಂದ್ಸಲ ಅವ್ರ ಮನೆಗೆ ಹೋಗಿ ಎಲ್ಲರ ಜೊತೆ ಕೂತು ಮಾತಾಡಿ ಬರ್ತೀನಿ. ಮರುದಿನ ಬೆಳಗ್ಗೆನೆ ಮಹಿಹದ್ದು ಕುಹುಬಾತುವಿನ ಮನೆಗೆ ಮದುವೆ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಯ್ತು. ಕೆಲವು ದಿನಗಳ ನಂತರ ಲೂಸಿಗೂ ಕುಹುಗೂ ಚೆನ್ನಾಗಿ ಮದುವೆನೂ ನಡೀತು. ಮದುವೆಯಾದ ಶುರುವಲ್ಲಿ ಕುಹುಬಾತು ಎಲ್ಲ ಜೊತೆನೂ ತುಂಬಾ ಚೆನ್ನಾಗಿರೋ ತರ ನಾಟಕ ಮಾಡ್ತಾ ಇದ್ಲು. ಆದ್ರೆ ಕೆಲವು ದಿನಗಳ ನಂತರ ಅವಳ ಸ್ವಾರ್ಥ ಗುಣ ಹೊರಗಡೆ ಬಂತು. ಅವಳಿಗೆ ಮಹಿಹದಿನ ಮನೆಯಲ್ಲಿ ಅಷ್ಟ್ ಜನ ಇರೋದ್ರಲ್ಲಿ ಇಷ್ಟಾನೇ ಇಲ್ಲ. ಅದ್ರಲ್ಲೂ ಮುಖ್ಯವಾಗಿ ಲೂಸಿಯ ಅಕ್ಕಂದಿರು 3 ಜನ, ಅವರ ಮಕ್ಕಳು, ಅವರು ಮಾಡುವ ಕೀಟ್ಲೆ, ಇದ್ಯಾವುದು ಅವಳಿಗೆ ಇಷ್ಟ ಆಗ್ಲಿಲ್ಲ. ಈ ವಿಷಯದ ಬಗ್ಗೆನೆ ಒಂದಿನ ರಾತ್ರಿ ಕುಹುಬಾತು ಅವಳ ಬೆಡ್ರೂಮ್ ಅಲ್ಲಿ ಲೂಸಿ ಜೊತೆ ಜಗಳ ಮಾಡ್ತಾ ಇದ್ಲು. ಆವಾಗ ಕುಹು ತುಂಬಾ ಕೋಪದಿಂದ, ಇಲ್ಲಿ ನೋಡಿ ಲೂಸಿ, ನನಗೆ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಎಲ್ಲಿ ನೋಡಿದ್ರು ನಿಮ್ಮ ಅಕ್ಕಂದಿರಿರ್ತಾರೆ, ಅವರ ಮಕ್ಕಳಿರ್ತಾರೆ. ಅವರೆಲ್ಲ ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಇದು ಮನೇನಾ ಅಥವಾ ಛತ್ರನಾ? ಆವಾಗ ಲೂಸಿ ಕುಹು ಹತ್ರ,
ಏನ್ ಕುಹು ನೀನ್ ಹೀಗೆ ಮಾತಾಡ್ತಾ ಇದ್ದೀಯಾ? ಅವರೆಲ್ಲರೂ ನನ್ನ ಸ್ವಂತ ಅಕ್ಕಂದಿರು, ನನ್ನ ಭಾವಂದಿರು ದುಬೈಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕುಹು ತುಂಬಾ ಕೋಪದಿಂದ, ಆ ಏನು ಎಲ್ಲರೂ ಒಟ್ಟಿಗಿದ್ರೆ ಏನ್ ಚಂದ. ನಿಮ್ಮ ಭಾವಂದಿರು ದುಬೈಯಲ್ಲಿ ಚೆನ್ನಾಗಿದ್ದಾನೆ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಅಮ್ಮ ಯಾಕೆ ಎಲ್ಲರನ್ನು ಕೂಡಿಸ್ಕೊಂಡು ಇದೇ ಮನೆಯಲ್ಲಿ ಇರಿಸ್ಕೊಂಡಿದ್ದಾರೆ? ಅವರೆಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲರೂ ಹೋಗಿ ಒಟ್ಟಿಗೆ ಇರ್ಬೋದಲ್ವಾ? ನೀವು ಹೀಗೇನೆ ಇದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೊರಟೋಗ್ತೀನಿ. ಲೂಸಿ ಹೆದರ್ಕೊಂಡೆ, ಅಯ್ಯೋ ಕುಹು, ಬೇಡ ಕುಹು, ನಾನ್ ನಿನ್ ಮಾತ್ನ ಕೇಳ್ತೀನಿ. ಆದ್ರೆ ನಾನು ನಮ್ಮ ಅಕ್ಕಂದಿರ್ನ ಹೇಗೆ ಹೋಗು ಅಂತ ಹೇಳೋದು? ನಮ್ಮಮ್ಮ ಸುಮ್ನೆ ಇರ್ತಾರಾ? ಆವಾಗ ಕುಹು ಬಾತು ನಗುತ್ತಾ, ಅದಕ್ಕೆ ಒಂದು ಸರಿಯಾದ ದಾರಿ ಇದೆ. ಪ್ರತಿದಿನ ಏನಾದ್ರೂ ಒಂದು ಜಗಳನ್ನ ಮಾಡ್ತಾನೆ ಇರಿ, ಆವಾಗ ಅವರೇ ಬೇಜಾರಾಗಿ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಕುಹು ಬಾತು ಹೇಳಿದ ಮಾತುಗಳೆಲ್ಲ ಲೂಸಿ ಪಾರಿವಾಳದ ಮನಸ್ಸಲ್ಲಿ ಹಾಗೇನೆ ನಿಂತೋಯ್ತು. ಅವನು ಹೆಂಡತಿಯ ಮೇಲೆ ಇರುವ ಪ್ರೀತಿಯಲ್ಲಿ ತನ್ನ ಅಕ್ಕಂದಿರ ಮೇಲೆ ದ್ವೇಷನ ಹೆಚ್ಚು ಮಾಡ್ಕೊಂಡ. ಆ ದಿನದಿಂದ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಜಗಳ ಮಾಡಕ್ಕೆ ಶುರು ಮಾಡ್ದ. ಚಿಕ್ಕ ಮಕ್ಕಳು ಅಂತ ಕೂಡ ನೋಡದೆ ಮಕ್ಕಳನ್ನೆಲ್ಲ ಬೈತಾ ಇದ್ದ. ಒಂದಿನ ಬೆಳಗ್ಗೆ ಸಮಯ ಬನ್ನು ಹಾಲಲ್ಲಿ ಕೂತ್ಕೊಂಡು ಬುಕ್ ಓದ್ತಾ ಇದ್ದಾಗ ಲೂಸಿ ಅಲ್ಲಿಗೆ ಬಂದು ಆ ಬುಕ್ ಅನ್ನ ಕಿತ್ಕೊಂಡ. ಬನ್ನು ಆಶ್ಚರ್ಯದಿಂದ, ಏನಾಯ್ತು ಮಾವ? ಯಾಕೆ ಮಾವ ನನ್ ಬುಕ್ಕನ್ನ ಕಿತ್ತು ಎಸೆದ್ರಿ? ನಾಳೆ ನನಗೆ ಕಾಲೇಜಲ್ಲಿ ಎಕ್ಸಾಮ್ ಇದೆ. ಆವಾಗ ಲೂಸಿ ತುಂಬಾ ಕೋಪದಿಂದ, ನಿನಗೆ ಓದ್ಲಿಕ್ಕೆ ಬೇರೆ ಸ್ಥಳನೇ ಸಿಕ್ಕಿಲ್ವಾ? ಇಲ್ಲೇ ಕೂತ್ಕೊಂಡು ಓದ್ಬೇಕಾ? ನಿಮ್ಮಪ್ಪ ದುಬೈಯಿಂದ ಕಳಿಸುವ ಹಣದಲ್ಲಿ ಬೇರೆ ಮನೆ ಮಾಡ್ಕೊಂಡು ಒಳ್ಳೆ ಸೋಫಾ ತಗೊಂಡ್ ಕೂತ್ಕೋಬಹುದಲ್ವಾ? ಪಾಪ ಬನ್ನುಗಿಳಿ ಅಳುತ್ತಾ ತನ್ನ ತಾಯಿಯಾದ ಚೋಟುವಿನ ಹತ್ತಿರ ಹೋದ. ಅವನ ಆ ವಿಷಯನ ಚೋಟುವಿನ ಹತ್ತಿರ ಹೇಳಿದಾಗ ಚೋಟು ತಕ್ಷಣ ಒಳಗಡೆ ಬಂದು ತನ್ನ ತಮ್ಮನ ಹತ್ರ, ಏನ್ ಲೂಸಿ, ಆ ಮಕ್ಕಳು ಇಲ್ಲಿ ಕೂತ್ಕೊಂಡು ಓದಿದ್ರೆ ನಿನಗೇನು? ಮದುವೆ ಆಗ್ಲಿಕ್ಕೆ ಮುಂಚೆ ನೀನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಆದ್ರೆ ಇವಾಗ ಸಂಪೂರ್ಣವಾಗಿ ಬದಲಾಗಿದೀಯಾ. ಇಬ್ರು ಮಾತಾಡ್ತಿದ್ದಾಗ ಕುಹು ಅಲ್ಲಿಗೆ ಬಂದು, ಓಹೋ ಲೂಸಿ, ನನ್ನ ಗಂಡನ ಇಷ್ಟು ಕೇವಲವಾಗಿ ಮಾತಾಡ್ತೀರಾ? ಯಾಕೆ? ಈ ಮನೆಯಲ್ಲಿ ನಿಮ್ಗೆ 3 ಹೊತ್ತು ಊಟ ಕೊಟ್ಟು ನೋಡ್ಕೋತಾರಲ್ಲ, ಅದಕ್ಕೆನಾ ನಿಮ್ ಗಂಡಂದಿರು ದುಬೈಯಿಂದ ಹಣ ಸಂಪಾದನೆ ಮಾಡಿ ಕಳಿಸ್ತಾ ಇದ್ದಾರಲ್ವಾ? ನೀವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೋದಲ್ವಾ? ಆವಾಗ ಚಿಚು ಅಲ್ಲಿಗೆ ಬಂದು, ಕುಹು, ನೀನು ನೋಡ್ಕೊಂಡ್ ಮಾತಾಡು. ಇದು ನಮ್ ತಾಯಿ ಮನೆ, ನಮಗೆ ಇಲ್ಲಿ ಇರ್ಲಿಕ್ಕೆ ಸಂಪೂರ್ಣ ಹಕ್ಕಿದೆ. ಹೊಸದಾಗಿ ಮದ್ವೆಯಾಗಿ ಬಂದು ನಮ್ನ ಹೋಗು ಅಂತ ಹೇಳಕ್ಕೆ ನೀನ್ ಯಾರೇ? ಕುಹು ಲೂಸಿ ಹತ್ರ, ನೋಡಿದ್ರ ಲೂಸಿ, ನಿಮ್ಮ ಅಕ್ಕಂದಿರು ನನ್ನ ಬಾಯಿಗೆ ಬಂದ ರೀತಿ ಹೇಗೆ ಬೈತಾ ಇದ್ದಾರೆ ಅಂತ. ಇನ್ ಮುಂದೆ ಈ ಮನೇಲಿ ನಾನಿರ್ಬೇಕಾ ಅಥವಾ ಅವ್ರಿರ್ಬೇಕಾ? ಆವಾಗ ಲೂಸಿ ಕೋಪದಿಂದ, ಚಿಚು, ಚೋಟು, ಲೂಸಿ, ನೀವು 3 ಜನ ಇವಾಗ್ಲೇ ಮನೆ ಬಿಟ್ಟು ಹೊರಗಡೆ ಹೋಗಿ. ನನ್ನ ಹೆಂಡತಿ ತುಂಬಾ ಬೇಜಾರ್ ಮಾಡ್ತಿದ್ದಾಳೆ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗಿ. ಅದನ್ನು ಕೇಳಿ ಟುನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಲೂಸಿ, ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ನಾವು ಎಲ್ಲರೂ ಒಂದೇ ಹೊಟ್ಟೆಯಲ್ಲಿ ಒಟ್ಟಿಗೆ ಹುಟ್ಟಿದವ್ರು ಕಣೋ. ನೀನು ಈ ರೀತಿ ಮಾತಾಡೋನೇ ಅಲ್ಲ. ಜೋರಾಗಿ ಮಳೆ ಬೀಳ್ತಾ ಇದೆ, ಇವಾಗ ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು? ನಿಜವಾಗ್ಲೂ ಹೊರಗಡೆ ಬಿರುಗಾಳಿಯ ಸಮೇತ ಗುಡುಗು ಮಿಂಚಿನ ಜೊತೆ ಜೋರಾಗಿ ಮಳೆ ಸುರಿಯೋಕೆ ಶುರುವಾಯ್ತು. ಆ ಮಳೆಯ ಶಬ್ದ ಮನೆಯೊಳಗಡೆನೂ ಕೇಳಿಸ್ತಾ ಇತ್ತು. ಆದ್ರೂ ಕೂಡ ಕುಹು, ಮಳೆ ಬಂದ್ರೆ ನಮಗೆ ಏನು? ಗಾಳಿ ಬರ್ಲಿ ಮಳೆ ಬರ್ಲಿ, ನೀವು ಹೊರಗಡೆ ಹೋಗಿ. ಲೂಸಿ, ಇವ್ರ ಬಟ್ಟೆನೆಲ್ಲ ಹೊರಗಡೆ ತೆಗೆದು ಬಿಸಾಕಿ. ಲೂಸಿ ಪಾರಿವಾಳ ತನ್ನ ಹೆಂಡತಿಯ ಮಾತನ್ನ ಕೇಳಿ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಚಿಕ್ಕ ಮಕ್ಕಳು ಅಂತ ಕೂಡ ನೋಡದೆ ಆ ಚಿಕ್ಕ ಮಕ್ಕಳನ್ನ ಕೂಡ ಅವರ ಲಗ್ಗೇಜ್ ಸಮೇತ ಹೊರಗಡೆ ಬಿಸಾಕ್ಬಿಟ್ಟ. ತನ್ನ ಅಕ್ಕಂದಿರು ಅಂತ ನೋಡದೆ ಅವ್ರ 3 ಜನನ ಮನೆಯಿಂದ ಹೊರಗಡೆ ಹಾಕ್ತ. ಅವರು ಎಲ್ರೂ ಹೊರಗಡೆ ಮಳೆಯಲ್ಲಿ ನಿಂತ್ಕೊಂಡಿದ್ರು. ಮಳೆಯಲ್ಲಿ ನನಿತಾ ತುನಿಗು ಬಚ್ಚಿ, ಲೇ ಲೂಸಿ, ಬಾಗಿಲು ತೆಗಿಯೋ, ನನ್ನ ಮಕ್ಕಳು ಚಳಿಯಲ್ಲಿ ನಡುಗ್ತಾ ಇದ್ದಾರೆ ಕಣೋ, ದಯವಿಟ್ಟು ಬಾಗಿಲು ತೆಗಿಯೋ. ಪಾಪ ಬುಜ್ಜಿ ಚಳಿಯಲ್ಲಿ ನಡುಗುತ್ತಾ, ಅಮ್ಮ, ಮಾವನ ಬಾಗಿಲು ತೆಗಿಯಕ್ಕೆ ಹೇಳಿ ಅಮ್ಮ. ಈ ಮಳೆ ಚಳಿಯಲ್ಲಿ ನಮಗೆ ತುಂಬಾನೇ ಚಳಿ ಆಗ್ತಾ ಇದೆ. ಯಾಕೆ ಮಾವ ನಮ್ಮನ್ನ ಹೊರಗಡೆ ಹಾಕಿದ್ರು? ಮಾವನ ಜೊತೆ ಹೇಳಿ ಅಮ್ಮ. ಚಿನ್ನು ಬನ್ನು ಇಬ್ರು ಕೂಡ ಅವರ ತಾಯಿಯಂದಿರನ್ನ ಚಳಿ ತಡ್ಕೊಳಕ್ಕಾಗದೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆ ದೇವ್ರಿಗೂ ಕಾರಣ ಇಲ್ವೋ ಏನೋ ಆ ಸಮಯದಲ್ಲಿ ಜೋರಾಗಿ ಮಳೆನೂ ಬರ್ತಾ ಇತ್ತು. ಆದ್ರೆ ಲೂಸಿ ಹಾಗೂ ಕುಹು ಮಾತ್ರ ಮನೆಯೊಳಗಡೆ ಕೂತ್ಕೊಂಡಿದ್ರು. ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಮಹಿಹದ್ದು ವಾಪಸ್ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ತನ್ನ 3 ಹೆಣ್ಮಕ್ಳೂನು ಅವರು ಹೆತ್ತ ಮಕ್ಕಳೂನು ಮಳೆಯಲ್ಲಿ ಒದ್ದೆಯಾಗಿ ಬೀದಿಯಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ಅವಳಿಗೆ ತುಂಬಾನು ಭಯ ಆಯ್ತು. ಏನು ಅಂತ ಗೊತ್ತಿಲ್ಲದೆ ತಕ್ಷಣ ಅವರ ಹತ್ತಿರ ಹೋದ್ಲು. ಅಯ್ಯೋ ಮಕ್ಳೇ, ಏನಿದು? ಜೋರಾಗಿ ಮಳೆ ಬರ್ತಾ ಇದೆ, ನೀವ್ ಯಾಕೆ ಹೊರಗಡೆ ನಿಂತಿದ್ದೀರಾ? ನಿಮ್ಮ ತಮ್ಮ ಲೂಸಿಯಲ್ಲಿ, ಅವನು ನಿಮ್ನ ಹೊರಗಡೆ ಏನಾದ್ರೂ ಹಾಕ್ಬಿಟ್ನಾ? ಚೋಟಗಿಳಿ ಅಳುತ್ತಾ, ಅಮ್ಮ, ಹೌದಮ್ಮ, ಆ ಕುಹುವಿನ ಮಾತು ಕೇಳಿ ಲೂಸಿ ಇವತ್ತು ನಮ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟಮ್ಮ. ಈ ಮಳೆಯಲ್ಲಿ ನಾವು ಎಲ್ಲಮ್ಮ ಹೋಗೋದು? ನಮಗೆ ಅಂತ ಹೋಗಿ ಇರ್ಲಿಕ್ಕೆ ಒಂದ್ ಜಾಗ ಕೂಡ ಇಲ್ಲಮ್ಮ. ಮಹಿಹದ್ದು ಕಣ್ಣೀರನ್ನ ಒರೆಸ್ಕೊಂಡು,
ಆ ಮಕ್ಳೇ, ನೀವ್ ಯಾರು ಕೂಡ ಅಳ್ಬೇಡಿ. ನಾನು ನಿಮ್ಮ ಅಮ್ಮ. ಒಂದಲ್ಲ ಒಂದಿನ ನಿನ್ ತಮ್ಮ ಆ ಕುಹುವಿನ ಮಾತನ್ನು ಕೇಳ್ಕೊಂಡು ನಿಮ್ನ ಈ ಪರಿಸ್ಥಿತಿಗೆ ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ನಿಮ್ಗೋಸ್ಕರ ಒಂದು ಒಳ್ಳೆ ದಾರಿ ಮಾಡಿದ್ದೀನಿ, ಬನ್ನಿ. ಮಹಿಹದ್ದು ತನ್ನ 3 ಹೆಣ್ಮಕ್ಳನ್ನ ಆಮೇಲೆ ತನ್ನ ಮೊಮ್ಮಕ್ಳನ್ನ ಕರ್ಕೊಂಡು ಅಡವಿಯ ಮಧ್ಯದಲ್ಲಿದ್ದ ಒಂದು ಮರದ ಹತ್ತಿರ ಕರ್ಕೊಂಡು ಹೋದ್ನು. ಅದು ತುಂಬಾ ದೊಡ್ಡ ಮರ. ತುನಿ, ಚಿಚು, ಚೋಟು, ಮೂಜನಾನು ಆ ಮರನ ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಆ ದೊಡ್ಡ ಮರದ ಮೇಲೆ ಕಟ್ಟಿಗೆಗಳು ಹಾಗೂ ಹುಲ್ಲಿಂದ ಮಾಡಿದ 3 ಮನೆಗಳು ಇತ್ತು. ಒಂದೊಂದು ಮನೆಗೂ ಮಧ್ಯದಲ್ಲಿ ಒಂದು ಮರದ ಸೇತುವೆನೂ ಇತ್ತು. ಆ ಮನೆಗಳು ನೋಡಕ್ಕೆ ನಿಜವಾಗ್ಲೂ ತುಂಬಾನು ಅಂದವಾಗಿತ್ತು. ಏನಮ್ಮ, ಈ ಮರದ ಮೇಲೆ 3 ಮನೆಗಳಿದೆ. ಈ ಮನೆನ ಯಾರಮ್ಮ ಕಟ್ಟಿದ್ದು? ಮಹಿ ನಗುತ್ತಾ, ಈ ಮನೆನ ನಿನ್ ತಮ್ಮನಿಗೆ ಹುಡುಗಿ ನೋಡಕ್ಕೆ ನಾವು ಓದೋ ಅಲ್ವಾ, ಆವಾಗ್ಲೇ ಆ ಕುಹುವಿನ ವರ್ತನೆ ನನಗೆ ಇಷ್ಟ ಆಗಿಲ್ಲ. ಇವಳು ಒಂದಲ್ಲ ಒಂದಿನ ಈ ಮನೆಗೆ ಬಂದ್ಮೇಲೆ ನಿಮ್ನ ಹೊರಗಾಗ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಆ ಸಮಯದಲ್ಲೇ ನಿಮಗೋಸ್ಕರ ಈ 3 ಮನೆಯನ್ನು ಕಟ್ಟಿದ್ದೀನಿ. ಒಂದು ಮನೆಯಲ್ಲಿ ತುನಿ, ಬುಜ್ಜಿ ಇರಿ, ಇನ್ನೊಂದು ಮನೆಯಲ್ಲಿ ಚೋಟು, ಬನ್ನು ಇರಿ, ಇನ್ನೊಂದು ಮನೆಯಲ್ಲಿ ಚಿಚ್ಚು, ಚಿನ್ನು ಇರಿ. ನಿಮ್ಮ 3 ಜನಕ್ಕೋಸ್ಕರ ಈ ಮನೆನ ಕಟ್ಟಿದ್ದೀನಿ. ಎಷ್ಟೇ ಮಳೆ ಬಂದ್ರೂ ಈ ಮನೆ ಬಿದ್ದೋಗಲ್ಲ. ಬುಜ್ಜಿ ಸಂತೋಷದಿಂದ ಮರದ ಮೇಲೆ ಹತ್ತಿ, ವಾವ್ ಅಮ್ಮ, ಈ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿ ತುಂಬಾ ಸ್ಟ್ರಾಂಗ್ ಆಗಿದೆ. ಹೊರಗಡೆ ಎಷ್ಟು ಜೋರಾಗಿ ಮಳೆ ಬಂದ್ರು ಒಳಗೆ ನೀರ್ ಬರಲ್ಲ. ಒಳಗೆ ಚೆನ್ನಾಗಿ ಬೆಚ್ಚಗೆ ಇದೆ. ಬನ್ನು ಗಿಳಿ ನಗುತ್ತಾ, ಹೌದು ಅಜ್ಜಿ, ನೀವು ನಮಗೋಸ್ಕರ ಎಷ್ಟೊಂದು ಚೆನ್ನಾಗಿರುವ ಮನೆ ಕಟ್ಟಿದ್ದೀರಾ. ಇನ್ನು ಮಾವನ ಮನೆಯಲ್ಲಿ ನಮಗೆ ಯಾವ ಕೆಲಸನೂ ಇಲ್ಲ. ಚಿನ್ನು ಕೂಡ ಸಂತೋಷದಿಂದ, ಹೌದು ಕಣ ಬನ್ನು, ಈ ಮರದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾಡಲ್ಲೇ ಸುಂದರವಾಗಿ ಕಾಣಿಸ್ತಿದೆ. ಇಲ್ಲಿಂದ ಇನ್ ಮುಂದೆ ಯಾರು ನಮ್ಮನ್ನ ಕಳಿಸಲ್ಲ. ತುನಿ, ಚೋಟು, ಚಿಚು, ಮೂಜನನು ಅವರ ಮಕ್ಕಳ ಜೊತೆ ತನ್ನ ತಾಯಿ ಕಟ್ಟಿರುವ ಹೊಸ ಮನೆಯೊಳಗಡೆ ಹೋದ್ರು. ಮಹಿಹದ್ದು ತನ್ನ 3 ಮಕ್ಕಳಿಗೆ ಬೇಕಾಗಿರುವ ಎಲ್ಲ ವಸ್ತುಗಳು ಆಮೇಲೆ ಆಹಾರ ಎಲ್ಲಾನು ತಗೊಂಡ್ ಬಂದು ಕೊಟ್ಟಿತ್ತು. ಇವಾಗ್ಲೇ ಅವರೆಲ್ರಿಗೂ ಪ್ರಾಣ ಬಂದ ಹಾಗೆ ಇತ್ತು. ಆದ್ರೆ ಮಹಿಹದ್ದು ಮಾತ್ರ ಲೂಸಿ ಹಾಗೂ ಕುಹುಗೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಅನ್ಕೊಂಡು ಅಲ್ಲಿಂದ ಅವಳ ಹಳೆಯ ಪುರಾತನ ಮನೆಗೆ ಹೋದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಲೂಸಿ ಹಾಗೂ ಕುಹು ಇಬ್ರು ಕೂಡ ಯಾವುದೇ ಕೆಲ್ಸದ ವಿಷಯದಲ್ಲಿ ಹೊರಗಡೆ ಹೋದಾಗ ಅವ್ರು ಇಲ್ದೇ ಇರುವ ಸಮಯ ನೋಡಿ ಮಹಿಹದ್ದು ಮನೆಯಲ್ಲಿರುವ ತರಕಾರಿ, ಅಕ್ಕಿ, ಬೇಳೆ, ಎಣ್ಣೆ ಇದು ಎಲ್ಲಾನು ಒಂದು ಗೋಣಿಚೀಲದಲ್ಲಿ ಹಾಕಿ ಆ ಗೋಣಿಚೀಲನ ಕಟ್ಟಿ ಅಲ್ಲಿಂದ ಎತ್ಕೊಂಡು ತನ್ನ ಹೆಣ್ಮಕ್ಳು ಇರುವ ಮನೆ ಹತ್ರ ಬಂತು. ಮರದ ಕೆಳಗಡೆಯಿಂದ ಮೇಲಿರುವ ಮಕ್ಕಳನ್ನ ಕರೆದು, ಮಕ್ಳೇ, ಹೊರಗಡೆ ಬನ್ನಿ ಮಕ್ಳೇ, ನಾನು ನಿಮಗೋಸ್ಕರ ಆಹಾರ ಪದಾರ್ಥ, ಹಣ್ಣುಗಳನ್ನ ತಂದಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಕೆಳಗೆ ಬಂದು ತಗೊಂಡೋಗಿ. ಟುನಿ, ಚೋಟು, ಚಿಚು ಕೆಳಗಡೆ ಬಂದು ಆ ಮೂಟೆನ ತಗೊಂಡ್ರು. ಆದ್ರೆ ಟುನಿಗೆ ಇನ್ನೂ ಕೂಡ ಸ್ವಲ್ಪ ಭಯ ಹಾಗೇನೆ ಇತ್ತು. ಟುನಿ ಸ್ವಲ್ಪ ಭಯದೊಂದಿಗೆ, ಅಮ್ಮ, ನೀನು ಈ ವಸ್ತುಗಳನ್ನೆಲ್ಲ ಮನೆಯಿಂದ ತಗೊಂಡ್ಬಂದಿದೀಯ ಅಂತ ಲೂಸಿಗೆ, ಕುಹುಗೆ ಗೊತ್ತಾದ್ರೆ ಆಮೇಲೆ ನಿನ್ನ ಬೈತಾರಮ್ಮ. ಯಾಕಮ್ಮ ಇದನ್ನ ತಗೊಂಡ್ಬಂದ್ರಿ? ಮಹಿಹದ್ದು ಧೈರ್ಯದಿಂದ, ನನ್ನ ಸ್ವಂತ ಮನೆಯಿಂದ ನಾನು ವಸ್ತುಗಳನ್ನ ತರ್ಲಿಕ್ಕೆ ಯಾರಿಗೆ ಭಯ ಪಡಬೇಕು? ಆ ಕುಹುಗೆ ನಾನಂದ್ರೆ ಭಯ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ನಾನು ಅಡಿಗೆ ಮಾಡ್ತಿನ್ಲಿಕ್ಕೆ ನನಗೇನ್ ಭಯ? ನನ್ನ ಮಕ್ಕಳಿಗೋಸ್ಕರ ನಾನ್ ತಗೊಂಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಪ್ರತಿದಿನ ತರ್ತೀನಿ. ಚಿಚು ಸಂತೋಷದಿಂದ, ತುಂಬಾ ಸಂತೋಷಮ್ಮ. ನೀವು ನಮ್ಮ ಜೊತೆಯಲ್ಲಿದ್ರೆ ಆನೆ ಬಲ ನಮಗೆ. ನಮ್ಮ ಮಕ್ಕಳೆಲ್ಲ ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಪ್ರತಿದಿನ ಕುಹು ಹಾಗೂ ಲೂಸಿ ಇಬ್ರು ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಮಹಿಹದ್ದು ಮನೆಯಲ್ಲಿರುವ ಸಾಮಗ್ರಿಗಳನ್ನ ತಗೊಂಡ್ ಬಂದು ತನ್ನ ಹೆಣ್ಮಕ್ಳಿಗೆ ಕೊಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಕ್ಕಳು ಚೆನ್ನಾಗಿದ್ರು. ಆದ್ರೆ ಒಂದಿನ ಕುಹು ಬಾತು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಅಂತ ಹೋದಾಗ ಅಲ್ಲಿರುವ ಸಾಮಗ್ರಿಗಳು ಕಡಿಮೆ ಆಗೋ ತರ ಅವಳಿಗೆ ಅನಿಸ್ತು. ಆಗ ಅವಳಿಗೆ ಅನುಮಾನ ಬಂತು. ಮನೆಗೆ ಪ್ರತಿದಿನ ತರುವಂತಹ ವಸ್ತುಗಳೆಲ್ಲ ಆದಷ್ಟು ಬೇಗ ಬೇಗನೆ ಖಾಲಿ ಆಗ್ತಾ ಇದೆ. ಲೂಸಿ ತಿನ್ನೋದಿಲ್ಲ, ಹಾಗಾದ್ರೆ ಅತ್ತೆನೆ ತಗೊಂಡೋಗಿರ್ಬೋದು. ಅದು ಯಾರು ಅಂತ ನೋಡ್ತೀನಿ ಹಾಗಂತ ಅನ್ಕೊಂಡ್ಲು. ಸಂಜೆ ಸಮಯ ಮಹಿಹದ್ದು ಮನೆಗ್ ಬಂದಾಗ ಲೂಸಿ ಹಾಗೂ ಕುಹು ಮಹಿ ಹತ್ರ ಪ್ರಶ್ನೆ ಕೇಳಿದ್ರು. ಅಮ್ಮ, ಮನೇಲಿರುವ ಅಕ್ಕಿ, ತರಕಾರಿ ಎಲ್ಲ ತಗೊಂಡೋಗಿ ನಿನ್ ಮಕ್ಳಿಗೆ ಕೊಡ್ತಿದೀಯಾ? ಹೌದು ಕಣೋ. ಯಾಕೋ ನನ್ನ ಮಕ್ಕಳಿಗೆ ನಾನ್ ಕೊಡದೆ ಇನ್ಯಾರು ಕೊಡ್ತಾರೆ? ಇಷ್ಟು ದಿನ ನನ್ನ ಮಕ್ಕಳು ಈ ಮನೇಲಿದ್ದು ನಿನ್ನ ಎಷ್ಟು ಕಷ್ಟಪಟ್ಟು ಅಡಿಗೆ ಎಲ್ಲ ಮಾಡಿಕೊಟ್ಟು ಸಾಕಿದ್ದಾರೆ. ಇವಾಗ ಆ ಮಳೆಯಲ್ಲಿ ಅವರು ಹೊರಗಡೆ ಹೋಗಿ ಕಷ್ಟಪಡುವಾಗ ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಹಾಗಂತ ಜೋರಾಗಿ ಹೇಳಿದಾಗ ಕುಹು ಕೋಪದಿಂದ, ಹಾಗಾದ್ರೆ ನೀವು ಕೂಡ ನಿಮ್ಮ ಹೆಣ್ಣು ಮಕ್ಕಳ ಹತ್ರ ಹೋಗಿ. ಹಾಗಂತ ಹೇಳಿ ಮಹಿನ ಕೂಡ ಹೊರಗಡೆ ಕಳಿಸ್ಬಿಟ್ಲು. ರಾತ್ರಿ ಸಮಯ ಮಳೆ ಬರ್ತಾ ಇದ್ದಾಗ ಮಹಿ ಅದು ಕೂಡ ಕಣ್ಣಲ್ಲಿ ಕಣ್ಣೀರೊಂದಿಗೆ ತನ್ನ ಹೆಣ್ಮಕ್ಳ ಹತ್ರ ಬಂತು. ನಡೆದಿದ್ದೆಲ್ಲಾನು ಹೇಳ್ತು. ಆವಾಗ 3 ಹೆಣ್ಮಕ್ಳು ಕೂಡ ನಾವಿದ್ದೀವಮ್ಮ ನಿನಗೋಸ್ಕರ ಅಂತ ಹೇಳಿ ತನ್ನ ತಾಯಿನ ಮನೆಯೊಳಗಡೆ ಕರ್ಕೊಂಡು ಹೋದ್ರು. ಮಹಿ ಅದು 3 ಹೆಣ್ಮಕ್ಳ ಜೊತೆ ಸಂತೋಷವಾಗಿ ಬಾಳ್ತಾ ಇತ್ತು.
ಮಳೆಯಲ್ಲಿ ಮಹಡಿಯಲ್ಲಿ ವಾಸಿಸುವ ಪಕ್ಷಿಗಳು. ಪಕ್ಷಿಗಳ ಊರಿನಲ್ಲಿ ಆ ದಿನ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಎಷ್ಟು ಮಳೆ ಅಂದ್ರೆ ಸ್ವಲ್ಪ ಕೂಡ ಗ್ಯಾಪೇ ಇಲ್ಲದೆ ಮಳೆ ಬರ್ತಾ ಇತ್ತು. ಅದರ ಜೊತೆಗೆ ಜೋರಾಗಿ ಬಿರುಗಾಳಿ ಬೇರೆ ಬೀಸ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಹೆದರ್ಕೊಂಡು ಅವರವರ ಮನೆಯೊಳಗಡೆ ಕೂತ್ಕೊಂಡಿದ್ರು. ಆದ್ರೆ ಆ ಗಾಳಿಗೆ ಕೆಲವರ ಮನೆ ಬಿದ್ದೋಯ್ತು. ಮಳೆ ನೀರೆಲ್ಲಾನು ಮನೆಯೊಳಗಡೆ ಬಂತು. ಆದ್ರಿಂದ ಮನೆ ಎಲ್ಲಾನು ಕೆಳಗಡೆ ಬಿದ್ದೋಯ್ತು. ಪಕ್ಷಿಗಳು ಎಲ್ರೂ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ರೋಡಲ್ಲಿ ನಿಂತ್ಕೊಂಡಿದ್ರು. ಇವಾಗ ಆ ಮಳೆಯಲ್ಲಿ ಅವ್ರಿಗೆ ಎಲ್ಲಿಗೂ ಹೋಗಕ್ಕೂ ಕೂಡ ದಾರಿನೂ ಇಲ್ಲ. ಅಯ್ಯಯ್ಯೋ, ಏನಿದೆ ಮಳೆ? ಈ ಮಳೆಗೆ ನನ್ನ ಮನೆಯೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ನನ್ನ ಮಗಳಾದ ಬುಜ್ಜಿನ ಕರ್ಕೊಂಡು ಈ ಮಳೆಯಲ್ಲಿ ನಾನು ಇವಾಗ ಎಲ್ಲಿಗೆ ಹೋಗೋದು? ಆವಾಗ ಚೋಟಿಗಿಳಿನೋ, ನನ್ನ ಪರಿಸ್ಥಿತಿ ಕೂಡ ಅದೇ ತುನಿ. ನನ್ನ ಅಂಗಡಿ ಒಳಗೆಲ್ಲ ನೀರ್ ಬಂದ್ಬಿಟ್ಟಿದೆ. ನನ್ನ ಬನ್ನು ಚಳಿಯಲ್ಲಿ ನಡುಗ್ತಾ ಇದ್ದಾನೆ. ನನಗೂ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ತುನಿ, ನಾನಿದ್ದ ಮರದ ಕೊಂಬೆ ಕೂಡ ಮುರಿದು ಬಿದ್ದೋಯ್ತು. ನಾನು ಲೂಸಿ ಹೇಗೋ ಪ್ರಾಣವನ್ನು ತಪ್ಪಿಸ್ಕೊಂಡು ಬಂದಿದ್ದೀವಿ. ಈ ಮಳೆಗೆ ಈ ಊರಲ್ಲಿ ಯಾವ ಮನೆ ಕೂಡ ನಿಲ್ಲಲೇ ಇಲ್ಲ. ಹೌದು, ಒಂದು ಮನೆಯನ್ನು ಮಾತ್ರ ಬಿಟ್ಟು, ಅದೇ ಚಿಚ್ಚುವಿನ ಮನೆ. ಚಿಚ್ಚುವಿನ ಮನೆ ಸಿಮೆಂಟಿಂದ ಕಟ್ಟಿರೋದು. ಹಾಗೇನೆ ಫೌಂಡೇಶನ್ ಎಲ್ಲ ಆಗಿದೆ. ಆ ಮನೆ ತುಂಬಾ ಎತ್ತರದಲ್ಲಿದೆ. ನಾವು ಕೂಡ ಚಿಚ್ಚು ಜೊತೆ ಹೋಗಿ ಸಹಾಯ ಕೇಳೋಣ. ಹೌದು ಆಂಟಿ, ಚಿಚ್ಚು ಆಂಟಿಯ ಮನೆಯ ಮೇಲೆ ಒಂದು ದೊಡ್ಡ ಶೆಡ್ ಇದೆ. ನಾವೆಲ್ಲರೂ ಹೋಗಿ ಅಲ್ಲೇ ಉಳ್ಕೋಬಹುದು. ಇಲ್ಲಿ ನನಗೆ ತುಂಬಾನೇ ಚಳಿ ಆಗ್ತಿದೆ. ಹೌದು, ನನಗೂ ಕೂಡ ತುಂಬಾ ಭಯ ಆಗ್ತಾ ಇದೆ. ನಾವೆಲ್ಲರೂ ತಕ್ಷಣ ಚಿಚ್ಚು ಆಂಟಿ ಮನೆಗೆ ಹೋಗೋಣ. ಸರಿ ಸರಿ, ಇದನ್ನ ಬಿಟ್ರೆ ನಮಗೆ ಬೇರೆ ದಾರಿಯೇ ಇಲ್ಲ. ಚಿಚ್ಚು ಜಿಪುಣಿಯಾದ್ರೂ ಈ ಸಮಯದಲ್ಲಿ ನಮ್ಗೆ ಸಹಾಯ ಮಾಡ್ತಾಳೆ. ಹಾಗೆ ನಿರ್ಧಾರ ಮಾಡಿ ಎಲ್ಲ ಪಕ್ಷಿಗಳು ಕೂಡ ತಕ್ಷಣ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗಿಯ ಮನೆ ತುಂಬಾ ದೊಡ್ಡ ಮನೆ. ಅವಳ ಮನೆ ಹೊರಗಡೆ ಎಲ್ಲರೂ ನಿಂತ್ಕೊಂಡು ಬಾಗಿಲು ತಟ್ತಾ ಇದ್ರು. ಮನೆಯೊಳಗಡೆ ಚಿಚುಕಾಗಿ ತನ್ನ ಮಗನಾದ ಚಿನ್ನುಕಾಗಿಯ ಜೊತೆ ಕೂತ್ಕೊಂಡು ಪಕೋಡ ಮಾಡಿ ತಿಂತಾ ಇದ್ಲು. ಆವಾಗ ಹೊರಗಡೆಯಿಂದ ಪಕ್ಷಿಗಳು, ಚಿಚ್ಚು, ಚಿಚ್ಚುಕಾಗೆ, ದಯವಿಟ್ಟು ಬಾಗಿಲು ತೆಗಿಯೇ, ನಾವು ಮಳೆಯಲ್ಲಿ ನೆನಿತಾ ಇದ್ದೀವಿ. ಚಿಚ್ಚು, ಬಾಗಿಲು ತೆಗಿಯಮ್ಮ, ಮಕ್ಕಳು ಚಳಿಯಲ್ಲಿ ನಡುಗ್ತಾ ಇದ್ದಾರೆ. ಆವಾಗ ಚಿಚುಕಾಗಿ ಇದನ್ನೆಲ್ಲ ಕೇಳಿಸ್ಕೊಂಡು, ಯಾರದು ಇಷ್ಟೊಂದು ಜೋರಾದ ಮಳೆಯಲ್ಲಿ ಪಕೋಡನ ಕೂಡ ನೆಮ್ಮದಿಯಾಗಿ ತಿನ್ನಕ್ ಬಿಡದಿಲ್ವಾ? ಯಾರದು ಬಾಗಿಲು ತಟ್ಟೋದು? ಚಿಚ್ಚು, ನಾನೇ ಕಣೆ. ಚೋಟು ನನ್ ಜೊತೆ, ತುನಿ, ಮಗಿ, ಲೂಸಿ ಎಲ್ಲರೂ ಬಂದಿದ್ದಾರೆ. ಈ ಮಳೆಗೆ ನಮ್ಮ ಮನೆಯೆಲ್ಲ ಮುಳುಗಿ ಹೋಯಿತು. ಇವತ್ತೊಂದಿನ ನಿನ್ ಮನೆಯಲ್ಲಿ ನಮಗೆ ಆಸರೆ ಕೊಡೆ. ಚಿಚುಕಾಗೆ ಮೇಲೆ ಬಾಗಿಲನ್ನ ತೆರೆದು ಹೊರಗಡೆ ನೋಡಿ, ಅಯ್ಯಯ್ಯೋ, ಊರಿನ ಜನ ಎಲ್ಲ ಏನು ನನ್ ಮನೆ ಮುಂದೆ ಬಂದು ನಿಂತಿದ್ದಾರೆ. ನಿಮ್ಮ ಮನೆ ಬಿದ್ದೋದ್ರೆ ನಾನೇನ್ ಮಾಡೋದು? ನನ್ ಮನೆ ಏನು ಧರ್ಮ ಛತ್ರನ? ಎಲ್ಲರೂ ಬಂದಿದ್ದೀರಾ? ಚಿಚ್ಚು, ಈ ಊರಲ್ಲಿ ನಿನ್ನ ಮನೆ ಮಾತ್ರ ಹೀಗೆ ಸಿಮೆಂಟಿಂದ ಕಟ್ಟಿರೋದು. ನಮ್ಮ ಮನೆಯೆಲ್ಲ ಮಣ್ಣಿನಿಂದ ಇರೋದ್ರಿಂದ ಕೊಚ್ಕೊಂಡೋಯ್ತು. ನಾವು ನಿನ್ ಮನೆಯೊಳಗೆ ಕೂಡ ಬರೋದಿಲ್ಲ. ನಿನ್ನ ಮನೆ ಮೇಲೆ ಇರುವ ಶೆಡ್ಡಲ್ಲಿ ಬೆಳಿಗ್ಗೆ ತನಕ ಇದ್ದು ಬೆಳಿಗ್ಗೆ ಹೊರಟೋಗ್ತೀವಿ. ಆವಾಗ ಚಿಚುಕಾಗೆ ಯೋಚನೆ ಮಾಡಿ, ಓಹೋ, ಮಾಡಿ ಮೇಲೇನಾ? ಸರಿ ಸರಿ, ನನಗೂ ನಿಮ್ನ ನೋಡಿದ್ರೆ ಕರುಣೆ ಬೀಳ್ತಾ ಇದೆ. ಅದರಿಂದ ಪರವಾಗಿಲ್ಲ, ಇವತ್ತೊಂದು ರಾತ್ರಿ ನೀವು ಮೇಲೇನೆ ಹೋಗಿರಿ. ಆದ್ರೆ 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 ಏನೇ? ನೀವು ಮೇಲೆ ಹೋಗಿ ಇರ್ತೀರಾ. ಮೇಲೆ ಸಿಮೆಂಟ್ಗಳಿದೆ. ಸಿಮೆಂಟ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಅದರಿಂದ ನೀವು ಬಾಡಿಗೆ ಕಟ್ಟಬೇಕು. ಅದನ್ನು ಕೇಳಿ ಚೋಟು, ಏನು, ಮಾಡಿಯಲ್ಲಿ ಕೂತ್ಕೊಳ್ಳಕ್ಕೆ ಬಾಡಿಗೆನಾ? ನಾವಿರೋದು ಒಂದು ರಾತ್ರಿ, ಅದಕ್ಕೆ ಕೂಡ ಬಾಡಿಗೆ ಕಟ್ಬೇಕಾ? ಏನು ಮಾಡಿ ಮೇಲೆ ಅಂದ್ರೆ ಮಾಡಿ ಸುಮ್ನೆ ಬಂದ್ಬಿಡುತ್ತಾ? ಕಲ್ಲು, ಇಟ್ಟಿಗೆ, ಸಿಮೆಂಟ್ ಎಲ್ಲ ಹಾಕಿ ನಾನು ಕಟ್ಲಿಲ್ವಾ? 1 ಗಂಟೆಗೆ, ಒಂದಿನಕ್ಕೆ ಏನಾದ್ರೂ ಬಾಡಿಗೆ ಕೊಡ್ಲೇಬೇಕು. 1 ಗಂಟೆಗೆ 100 ರೂಪಾಯಿ. ಬೇಕಂದ್ರೆ ಇರಿ, ಇಲ್ಲದಿದ್ರೆ ಹೊರಟೋಗಿ. ಏನು, 1 ಗಂಟೆಗೆ 100 ರೂಪಾಯಿಯ? ಏನು ಚಿಚ್ಚು, ಈ ರೀತಿ ಮಾತಾಡ್ತಾ ಇದೀಯಾ? ನಮ್ಮ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರಲ್ಲಿ ಕೊಚ್ಕೊಂಡೋಯ್ತು. ಹಾಗಿರುವಾಗ ಇವಾಗ ನಮ್ಮ ಕೈಯಲ್ಲಿ ಹಣ ಎಲ್ಲಿಂದ ಬರುತ್ತೆ? ಹಾಗೆ ಹೇಳಿದ್ರೆ ಇಲ್ಲಿ ಇರ್ಲಿಕ್ಕೆ ಕೂಡ ಜಾಗ ಇಲ್ಲ ಮಗಿಯವ್ರೆ. ನನ್ನ ಪಕೋಡ ಬಿಸಿ ಆರ್ತಾ ಇದೆ, ನಾನು ಹೊರಗಡೆ ಹೋಗ್ತೀನಿ. ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ನನಗೆ ಚಳಿ ತುಂಬಾ ಜಾಸ್ತಿ ಆಗ್ತಿದೆ. ನನ್ನಿಂದ ನಿಲ್ಲಕ್ಕಾಗ್ತಾ ಇಲ್ಲ. ತುನಿಗು ಬಚ್ಚಿ ಬೇಜಾರಿಂದ, ನಿಲ್ಲು ಚಿಚ್ಚು, ಬಾಗ್ಲು ಹಾಕ್ಬೇಡ. ನನ್ನ ಜೊತೆ ನಿನಗೆ ಕೊಡ್ಲಿಕ್ಕೆ ಹಣ ಇಲ್ಲ. ನನ್ನ ಹತ್ರ ಚಿನ್ನದ ಚೈನ್ ಇದೆ. ಇದು ಹಣಕ್ಕಿಂತ ತುಂಬಾ ದುಬಾರಿಯಾದದ್ದು. ಇದನ್ನ ಇಟ್ಕೊಂಡು ನಮ್ಗೆ ಜಾಗ ಕೊಡು. ಹೌದು ಚಿಚ್ಚು, ನನ್ನ ಕೈಯಲ್ಲಿರುವ ಬೆಳ್ಳಿಯ ರಿಂಗ್ ಅನ್ನು ಇಟ್ಕೊಂಡು ನಮ್ಗೆ ಜಾಗ ಕೊಡು. ಚಿಚುಕಾಗೆ ಅಷ್ಟು ಒಡವೆಗಳನ್ನ ನೋಡಿದ ತಕ್ಷಣ, ಸರಿ ಸರಿ, ಆ ಚಿನ್ನ ಬೆಳ್ಳಿನ ನನ್ನ ಕೈಯಲ್ಲಿ ಕೊಡಿ. ಹೀಗೇನೆ ಮೆಟ್ಲತ್ತಿ ಮೇಲೆ ಹೋಗಿ ಅದಕ್ಕೆ ಬದಲಾಗಿ ನಮ್ಮ ರೂಮ್ ಕಡೆ ಮಾತ್ರ ಬಂದ್ಬಿಡ್ಬೇಡಿ. ಆಮೇಲೆ ನಾನು ಸುಮ್ನಿರೋದಿಲ್ಲ. ಚಿಚುಕಾಗೆ ಅವ್ರ ಎಲ್ಲರ ಹತ್ರನೂ ಒಡವೆಗಳನ್ನ ತಗೊಂಡು ಅವರನ್ನ ಒಳಗಡೆ ಹೋಗಕ್ಕೆ ಅವರಿಗೆ ಅನುಮತಿ ಕೊಟ್ಲು. ಪಕ್ಷಿಗಳು ಎಲ್ರು ಕೂಡ ಮಳೆಯಿಂದ ತಪ್ಪಿಸ್ಕೊಂಡು ಅವಳ ಮನೆಯ ಮಹಡಿಗೆ ಹೋದ್ರು. ಅಲ್ಲಿ ಇದ್ದ ಶೆಡ್ಡು ತುಂಬಾ ಚಿಕ್ಕ ಶೆಡ್ಡು. ಅದಕ್ಕೆ ಬಾಗಿಲು ಕೂಡ ಇಲ್ಲ. ಮಳೆ ನೀರು ಬರ್ಲಿಲ್ಲ ಆದ್ರೂ ಕೂಡ ಗಾಳಿ ಬೀಸ್ತಿತ್ತು.
ಚಿಕ್ಕಮ್ಮ, ಇಲ್ಲಿ ಕೂಡ ತಂಪಾದ ಗಾಳಿ ಬರ್ತಾ ಇದೆ, ಆದ್ರೆ ಶೆಡ್ ಇರೋದ್ರಿಂದ ನೀರು ಬರ್ಲಿಲ್ಲ ತಪ್ಪಿಸ್ಕೊಂಡು. ಚಿಚ್ಚು ಅತ್ತೆ ಎಷ್ಟೊಂದು ಕಠಿಣವಾದವಳು. ನಮ್ ಕೈಯಲ್ಲಿ ಹಣ ಇಲ್ಲ ಅಂತ ಚಿನ್ನನ ತಗೊಂಡ್ಲು, ಆದ್ರೂ ನಮಗೆ ಮನೆಯೊಳಗೆ ಜಾಗ ಕೊಡ್ಲಿಲ್ಲ. ಬಿಡು ಬುಜ್ಜಿ, ನಮ್ಮ ಜೀವಕ್ಕಿಂತ ಚಿನ್ನ ಏನ್ ಮೇಲ? ನಾಳೆ ಬೆಳಿಗ್ಗೆನೆ ಈ ಸ್ಥಳದಿಂದ ಎಲ್ಲಾದ್ರೂ ದೂರ ಹೊರಟೋಗೋಣ. ಹೌದು, ಎಲ್ಲರೂ ಒಬ್ಬರ ಹತ್ತಿರ ಒಬ್ರು ಕೂತ್ಕೊಳ್ಳೋಣ. ಎಲ್ಲರೂ ಜೊತೆಯಾಗಿ ಕೂತ್ರೆ ಚಳಿ ಕೂಡ ಕಡಿಮೆ ಆಗುತ್ತೆ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ಟೆರೆಸಲ್ಲಿದ್ದ ಆ ಶೆಡ್ ಒಳಗಡೆ ಮಲಗಿದ್ರು. ಮಳೆ ಅಂತೂ ನಿಲ್ಲದೆ ಜೋರಾಗಿ ಬರ್ತಾನೆ ಇತ್ತು. ರಾತ್ರಿ 1-2 ಗಂಟೆ ಸಮಯ. ಆವಾಗ ಆ ಶೆಡ್ಡಲ್ಲಿ ಎಲ್ಲ ಪಕ್ಷಿಗಳು ನಿದ್ರೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಬನ್ನುಗೆ ಎಚ್ಚರ ಆಯ್ತು. ಯಾಕಂದ್ರೆ ಅವನ ಕಾಲಲ್ಲಿ ನೀರ್ ಬಿಡೋ ತರ ಅವನಿಗೆ ಅನಿಸ್ತು. ಆವಾಗ ಅವನ ತಾಯಿ ಹತ್ರ, ಅಮ್ಮ ಅಮ್ಮ, ಇಲ್ಲಿ ನೋಡಿ ಅಮ್ಮ, ನನ್ ಕಾಲ್ ಹತ್ರ ನೀರ್ ಬರ್ತಾ ಇದೆ. ಕಾಲತ್ರ ಶೆಡ್ ಅಲ್ಲಿರುವಾಗ ನೀರು ಹೇಗೋ ಬರುತ್ತೆ, ಸುಮ್ನೆ ಮಲಗಿ ನಿದ್ರೆ ಮಾಡೋ. ತುನಿಗುಬ್ಬಚ್ಚಿ ಎದ್ದು ನೋಡಿ, ಅಯ್ಯೋ ದೇವ್ರೆ, ಬನ್ನು ಹೇಳಿದ್ದು ನಿಜಾನೇ, ಮಾಡಿ ಮೇಲೆ ನೀರ್ ಬರ್ತಾ ಇದೆ, ಸ್ವಲ್ಪ ಹೊತ್ತಲ್ಲಿ ನಮ್ಮ ಬಳಿಯೇ ಬರುತ್ತೆ. ಮಹಿಹದ್ದು ಎದ್ದು ಟಾರ್ಚ್ ಲೈಟ್ನ ಆನ್ ಮಾಡಿ ನೋಡಿ, ಅಯ್ಯಯ್ಯೋ, ಇಲ್ಲಿ ನೋಡಿ, ಈ ಮಾಡಿ ಮೇಲೆ ನೀರ್ ತುಂಬಿಕೊಂಡಿದೆ. ಅಂದ್ರೆ ನೀರು ಕೆಳಗೆ ಹೋಗ್ಬೇಕಾದ ಜಾಗದಲ್ಲಿ ಡ್ರೈನೇಜ್ ಅಲ್ಲಿ ಏನೋ ತುಂಬಿಕೊಂಡಿದೆ, ಅದರಿಂದನೇ ನೀರು ಕೆಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲದೆ ಇಲ್ಲೇ ನದಿ ರೀತಿ ತುಂಬಿಕೊಂಡಿದೆ. ಹೌದು ಮಗಿಯವ್ರೆ, ಈ ಚಿಚ್ಚು ಕೂಡ ಈ ಡ್ರೈನೇಜ್ ನ ಕ್ಲೀನ್ ಮಾಡ್ಲಿಲ್ಲ, ಪೈಪ್ ನ ಕ್ಲೀನ್ ಮಾಡೋದ್ರಿಂದನೇ ನೀರು ತುಂಬಿಕೊಂಡಿದೆ. ಅಮ್ಮ, ನೀರು ನನ್ ಕಾಲ್ ತನಕ ಬಂದೋಗಿದೆ ಅಮ್ಮ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಚಿಚ್ಚು, ಚಿಚ್ಚು, ಮಾಡಿ ಮೇಲೆ ಬಾರೆ, ಮಾಡಿಯಲ್ಲಿ ನೀರ್ ತುಂಬಿಕೊಂಡಿದೆ. ಕೆಳಗಡೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದ ಚಿಚುಕಾಗಿಯ ಕಿವಿಯಲ್ಲಿ ತುನಿಗುಬ್ಬಚ್ಚಿಯ ಧ್ವನಿ ಕೇಳಿಸಿದ ತಕ್ಷಣ ಅವಳು ಅಲ್ಲಿಂದ ಮಹಡಿಗೆ ಬಂದ್ಲು. ಏನ್ರೆ, ಏನ್ ನಿಮ್ ತಲೆನೋವು? ಬಾಡಿಗೆ ಕೊಟ್ರಿ ಅಂತ ನನ್ನ ಕೂಡ ನಿದ್ರೆ ಮಾಡಕ್ಕೆ ಬಿಡದಿಲ್ವಾ? ನಿಮಗೆ ನಿದ್ರೆ ಬರದಿದ್ರೆ ನೀವು ಕೂತ್ಕೊಳ್ಳಿ, ನನಗೆ ನಿದ್ರೆ ಬರ್ತಾ ಇದೆ, ಯಾಕೆ ನನ್ನ ನಿದ್ರೆನ ಹಾಳು ಮಾಡ್ತೀರಾ? ಚಿಚ್ಚು, ಮಾಡಿ ಮೇಲೆ ನೋಡಿ, ಡ್ರೈನೇಜ್ ಎಲ್ಲ ತುಂಬಿ ಹೋಗಿ ನೀರು ಕೆಳಗಡೆ ಹೋಗದೆ ಸ್ವಿಮ್ಮಿಂಗ್ ಪೂಲ್ ಹಾಗೆ ನೀರು ತುಂಬಿಕೊಂಡಿದೆ. ಚಿಚು ಟೆರೆಸಲ್ಲಿರುವ ನೀರನ್ನು ನೋಡಿ ಶಾಕ್ ಆದ್ಲು. ಏನು, ಸ್ವಿಮ್ಮಿಂಗ್ ಪೂಲಾ? ಅಯ್ಯಯ್ಯೋ ದೇವ್ರೆ, ಈ ನೀರೆಲ್ಲ ತುಂಬಿ ಹೋದ್ರೆ ಆಮೇಲೆ ನನ್ನ ಮನೆನೇ ಬಿದ್ದೋಗುತ್ತೆ. ಅಯ್ಯೋ ದೇವ್ರೆ, ಇವಾಗ ನಾನು ಏನಪ್ಪ ಮಾಡೋದು? ಅಯ್ಯೋ ಚಿಚ್ಚು, ಆ ಪೈಪ್ ಹತ್ರ ತಾನೇ ನಿಂತಿದೀಯಾ? ಆ ಡ್ರೈನೇಜ್ ಪೈಪಲ್ಲಿ ಸಿಕ್ಕಾಕೊಂಡಿರುವ ಕಸನೆಲ್ಲ ತೆಗಿ, ಆವಾಗ ನೀರು ಹೊರಟೋಗುತ್ತೆ. ನಮ್ನ ನೀನೇ ಕಾಪಾಡ್ಬೇಕು. ಆವಾಗ ಚಿಚುಕಾಗಿ ಆ ಕಡೆ ಈ ಕಡೆ ನೋಡಿ, ಅಯ್ಯೋ ಮಗಿಯವ್ರೆ, ನಾನು ಹೇಗೆ ನೀರಲ್ಲಿ ಇಳಿಯೋದು? ನಾನು ಮಾತ್ರ ನೀರಲ್ಲಿ ಇಳಿದ್ರೆ ಆಮೇಲೆ ಮುಳುಗೋಗ್ತೀನಿ. ಆ ಪೈಪು ನೀರಿನ ಕೆಳಗೆ ಇದೆ, ನನ್ನಿಂದ ಆಗಲ್ಲ. ನಿನಗೇನೆ ಆಗೋದಿಲ್ಲ ಅಂದಾಗ ನಮಗೆ ಮಾತ್ರ ಹೇಗೆ ಸಾಧ್ಯ? ನಮ್ಮ ಕೈಯಲ್ಲಿ ಚಿನ್ನ, ಉಂಗುರ ಎಲ್ಲನೂ ತಗೊಂಡು ನಮಗೆ ಈ ರೀತಿ ಕಷ್ಟ ಕೊಡ್ತಿದ್ಯಲ್ಲ, ನೀನ್ ಮಾಡೋದು ಸರಿನಾ? ಆವಾಗ ಚಿಚು ಭಯದಲ್ಲಿ, ಅಯ್ಯೋ ಲೂಸಿ, ನನಗೆ ಹೇಗೆ ಗೊತ್ತಾಗುತ್ತೆ ಮೇಲ್ಗಡೆ ಹೀಗೆ ಡ್ರೈನೇಜು ತುಂಬಿ ಹೋಗಿದೆ ಅಂತ? ನಾನು ಯಾವತ್ತೂ ಮೇಲೆ ಬಂದು ಇದನ್ನ ಕ್ಲೀನ್ ಮಾಡ್ಲಿಲ್ವೇ? ಅಯ್ಯೋ ದೇವ್ರೆ, ಯಾರಾದ್ರೂ ಆ ಪೈಪ್ನ ಕ್ಲೀನ್ ಮಾಡಿ, ದಯವಿಟ್ಟು ನನ್ನ ಮನೇನ ಕಾಪಾಡಿ. ಅಯ್ಯೋ ಚಿಚ್ಚು, ನಿನ್ನ ಹಾಗೆ ನಮಗೂ ಕೂಡ ಈಜಕ್ಕೆ ಗೊತ್ತಾಗಲ್ಲ. ಈ ಮಕ್ಕಳನ್ನ ಇವಾಗ ಹೇಗೆ ಕಾಪಾಡೋದು? ನಮ್ಮ ಜೊತೆ ನೀನೇ ತಾನೇ ಬಾಡಿಗೆನ ತಗೊಂಡೆ, ಅಂದ ಮೇಲೆ ನೀನೇ ಡ್ರೈನೇಜ್ನ ಕ್ಲೀನ್ ಮಾಡಬೇಕು. ಹೇಗಾದ್ರೆ ಕ್ಲೀನ್ ಮಾಡು. ಚಿಚುಕಾಗಿಗೆ ಅವಳ ಮನೆ ಏನಾದ್ರೂ ಆಗುತ್ತೆ ಏನೋ ಅಂತ ಭಯ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಅವಳ ಆ ಬ್ಲಾಕ್ ಅನ್ನ ರಿಲೀಸ್ ಮಾಡೋದಕ್ಕೋಸ್ಕರ ಮೆಲ್ಲೆ ನೀರಲ್ಲಿ ಹೋಗ್ತಾ ಇದ್ಲು. ಆದ್ರೆ ಹೋಗ್ತಾ ಹೋಗ್ತಾ ನೀರಿನ ಮಟ್ಟ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಆದ್ರಿಂದ ಕೊನೆಗೆ ಅವಳು ನೀರಲ್ಲಿ ಸಿಕ್ಕಾಕೊಂಡ್ಲು. ಅಯ್ಯಯ್ಯೋ, ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ, ನನಗೆ ಈಜಲಿಕ್ಕೆ ಗೊತ್ತಾಗಲ್ಲ, ನಾನು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀನಿ. ತುನಿ, ಬುಜ್ಜಿ, ಬನ್ನು, ಯಾರಾದ್ರೂ ಬನ್ನಿ. ಚೋಟು, ಲೂಸಿ, ಯಾರಾದ್ರೂ ಬನ್ನಿ. ಮಮ್ಮಿ, ನಿಜವಾಗ್ಲೂ ಚಿಚ್ಚು ಆಂಟಿ ನೀರೊಳಗೆ ಮುಳುಗೋಗ್ತಾ ಇದ್ದಾರೆ. ಮುಳುಗಿ ಹೋಗ್ಲಿ ಕಣೋ, ಅವಳು ನಮ್ ಜೊತೆ ಹಣ ತಗೊಂಡ್ಲಲ್ವಾ, ನಮಗೆ ಮಾಡಿದ ಪಾಪಕ್ಕೆ ಅವಳು ನಿಜವಾಗಿ ಅನ್ಭವಿಸ್ಲೇಬೇಕು, ಅನ್ಭವಿಸ್ಲಿ. ನಾವು ಯಾಕೆ ಹೋಗ್ಬೇಕು? ಅಯ್ಯೋ ಚೋಟು, ಹಾಗೆಲ್ಲ ಹೇಳ್ಬೇಡ. ಅವಳು ಸ್ವಾರ್ಥಿಯಾಗಿರ್ಬಹುದು. ಅವಳು ಪ್ರಾಣಾಪಾಯದಿಂದ ಇರುವಾಗ ಅವಳನ್ನ ನೋಡಿ ಸಾಯ್ಲಿ ಅಂತ ನಾವು ಇಲ್ಲಿ ನಿಂತ್ಕೊಂಡು ನಗೋದಲ್ಲ. ನಾವು ಕೂಡ ನೀರೊಳಗೆ ಇಳಿದು ಅವಳನ್ನ ಕಾಪಾಡಬೇಕು. ತುನಿ ಹೇಳೋದು ಕೂಡ ನಿಜಾನೇ, ನಾವು ಅವಳನ್ನ ಕಾಪಾಡಲೇಬೇಕು. ಇಲ್ಲಿ ಈಜ್ಕೊಂಡು ಹೋಗುವ ರೀತಿ ಏನಾದರೂ ಸಿಗುತ್ತಾ ಅಂತ ನೋಡಿ. ಮಹಿ ಟುನಿ ಎಲ್ರೂ ಸೇರಿ ಮಹಡಿಯಲ್ಲಿದ್ದ ಕೆಲವು ವಸ್ತುಗಳನ್ನ ಇಟ್ಕೊಂಡು ಒಂದು ತೆಪ್ಪದ ತರ ರೆಡಿ ಮಾಡಿದ್ರು. ಅದು ನೀರಿನಲ್ಲಿ ತೇಲ್ತಾ ಇತ್ತು. ಅದಕ್ಕೆ ಒಂದು ಉದ್ದವಾದ ಹಗ್ಗನ ಕಟ್ಟಿ ಎಲ್ಲ ಪಕ್ಷಿಗಳು ಹಿಡ್ಕೊಂಡ್ರು. ಅವಾಗ ಟುನಿಗುಬ್ಬಚ್ಚಿ ಮಹಿ ಹತ್ರ, ಮಗಿಯವ್ರೆ, ನೀವು ಈ ದೋಣಿನ ಎಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಿ, ನಾನು ಇಲ್ಲಿಂದ ದೋಣಿ ಹಿಡ್ಕೊಂಡು ಎಳಿತೀನಿ. ಮಹಿ ಹದ್ದು ಆ ತೆಪ್ಪನ ತಗೊಂಡು ನೀರಲ್ಲಿ ಹೋಗ್ತಾ ಇತ್ತು. ದೂರದಲ್ಲಿ ಚಿಚುಕಾಗಿ ಭಯದಲ್ಲಿ ಒದ್ದಾಡ್ತಾ ಇದ್ದಾಗ ಮಹಿ ಹದ್ದು ಅವಳ ಹತ್ರ, ಚಿಚ್ಚು, ಭಯ ಪಡ್ಬೇಡ, ನನ್ನ ಕೈ ಹಿಡ್ಕೊಂಡು ಮೆಲ್ಲೆ ನಿಧಾನವಾಗಿ ಮೇಲೆ ಬಾ. ಚಿಚುಕಾಗಿ ಆ ತೆಪ್ಪದಲ್ಲಿ ಹತ್ತಿ ಕೂತ್ಕೊಂಡ್ಲು. ಆಮೇಲೆ ಎಲ್ಲರನ್ನ ಹಗ್ಗನ ಇಳಿಯಕ್ಕೆ ಮಹಿ ಹೇಳಿದಾಗ ಈ ಕಡೆ ಚೋಟು ಹಾಗೂ ಟುನಿ ಇಬ್ರು ತುಂಬಾನೇ ಕಷ್ಟಪಟ್ಟು ಆ ಹಗ್ಗನ ಗಟ್ಟಿಯಾಗಿ ಹಿಡಿದು ಇಳಿತಾ ಇದ್ರು.
ಹಾಗೆ ಚಿಚುಕಾಗಿಯ ಪ್ರಾಣನ ಅವ್ರೆಲ್ರೂ ಸೇರಿ ಕಾಪಾಡಿದ್ರು. ಆ ತುನಿ ಮಗಿಯವರೇ, ನನ್ನ ಕಾಪಾಡಿದೀರಾ. ನೀವು ಮಾತ್ರ ಇಲ್ಲದಿದ್ರೆ ಇವತ್ ನಾನು ಈ ನೀರಲ್ಲಿ ಕೊಚ್ಕೊಂಡೋಗಿ ಸಾಯ್ತಾ ಇದ್ದೆ. ಚಿಚ್ಚು, ನಿನ್ ಪ್ರಾಣನ ನಾವಿವಾಗ ಕಾಪಾಡಿದೀವಿ. ಅದೇ ನಮ್ಮೆಲ್ಲರ ಪ್ರಾಣವನ್ನು ಹೇಗೆ ಕಾಪಾಡ್ಕೊಳ್ಳೋದು? ಡ್ರೈನೇಜು ತುಂಬಿ ಹೋಗಿದೆ. ನೀವೆಲ್ಲರೂ ಇಲ್ಲೇ ಇರಿ, ನಾನು ಇವಾಗ ಬರ್ತೀನಿ. ಹಾಗಂತ ಹೇಳಿ ಟುನಿ ಒಂದು ಉದ್ದ ಕೋಲನ್ನ ತಗೊಂಡು ಈ ಉದ್ದವಾದ ಕೋಲಿನಿಂದ ಡ್ರೈನೇಜ್ ಅಲ್ಲಿ ತುಂಬಿರುವ ಕಸವನ್ನು ನಾನು ತೆಗಿಲಿಕ್ಕೆ ನೋಡ್ತೀನಿ. ಟುನಿಗೂ ಬಚ್ಚಿ ಅವಳ ಕೈಯಲ್ಲಿದ್ದ ಆ ಕೋಲನ್ನ ಹಿಡ್ಕೊಂಡು ಹೇಗಾದ್ರೂ ಆ ನೀರು ಬ್ಲಾಕ್ ಆಗಿರುವ ಪೈಪಲ್ಲಿರುವ ಕಸನ ಹೇಗಾದ್ರೂ ಹೊರಗಡೆ ತೆಗಿಲೇಬೇಕು ಅಂತ ಎಷ್ಟು ಸಮಯದಿಂದ ಪ್ರಯತ್ನ ಮಾಡ್ತಾನೆ ಇದ್ಲು. ಆದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಕೊನೆಗೆ ಹೇಗೋ ಅವಳು ಆ ಉದ್ದವಾದ ಕೋಲಿಂದ ಅಲ್ಲಿರುವ ಕಸನೆಲ್ಲ ಹೊರಗಡೆ ತೆಗೆದ ತಕ್ಷಣ ಮಹಡಿಯಲ್ಲಿದ್ದ ನೀರೆಲ್ಲಾನು ತುಂಬಾನೇ ಸ್ಪೀಡಾಗಿ ಆ ಪೈಪಿನ ಮೂಲಕ ಕೆಳಗಡೆ ನೆಲದ ಮೇಲೆ ಹೋಗಿ ಬೀಳ್ತಾ ಇತ್ತು. ಸ್ವಲ್ಪ ಸಮಯದಲ್ಲೇ ಆ ಮಹಡಿಯಲ್ಲಿದ್ದ ನೀರೆಲ್ಲ ಮೆಲ್ಲೆ ಮೆಲ್ಲೆ ಹೋಗಿ ಇವಾಗ ಆ ಮಹಡಿಯಲ್ಲಿ ಸ್ವಲ್ಪ ಕೂಡ ನೀರೇ ಇತ್ತಿಲ್ಲ. ನೀರೆಲ್ಲ ಖಾಲಿ ಆಯ್ತು. ಜಾಲಿ ಜಾಲಿ. ಅಮ್ಮ, ನೀವು ಸೂಪರ್ ಅಮ್ಮ. ನಿಮ್ಮ ಬುದ್ಧಿವಂತಿಕೆಯಿಂದ ನಮ್ಮನ್ನ ನೀವು ಕಾಪಾಡಿದ್ದೀರಾ. ಚಿಚು ಆ ನೀರೆಲ್ಲ ಹೋಗೋದನ್ನ ನೋಡಿ ಅಮ್ಮಯ್ಯ ಅಂತ ಸಂತೋಷ ಪಟ್ಲು. ಆವಾಗ ಅವಳು ತುನಿಯ ಕೈಯನ್ನ ಇಟ್ಕೊಂಡು ಅಳುತ್ತಾ, ತುನಿ, ನನ್ನನ್ನು ಕ್ಷಮಿಸಿ. ನೀವೆಲ್ಲರೂ ಕಷ್ಟಕ್ಕೆ ಅಂತ ನನ್ನ ಮನೆಗೆ ಬಂದಾಗ ನಿಮ್ ಜೊತೆ ಹಣ ಕೇಳಿ ನಿಮ್ನ ಇಲ್ಲಿ ಬಾಡಿಗೆಗೆ ಇರಿಸ್ದೆ. ಆದ್ರೆ ಇವಾಗ ನನ್ನ ಜೀವ ಹೋಗ್ತಾ ಇದೆ ಅಂದಾಗ ನೀವೇ ಬಂದು ನನ್ನನ್ನು ಕಾಪಾಡಿದ್ರಿ. ನಾನು ಹಣಕ್ಕೋಸ್ಕರ ಕಟ್ಟಿದ ಈ ಮನೆ ನನ್ನ ಕಾಪಾಡಿಲ್ಲ. ನಾನು ಕಷ್ಟದಲ್ಲಿರುವಾಗ ನೀವೇ ನನ್ನ ಕಾಪಾಡಿದ್ದು. ನಿಮಗೆ ತುಂಬಾ ಧನ್ಯವಾದಗಳು. ತುನಿ ಚಿಚುವಿನ ಕೈಯನ್ನ ಹಿಡ್ಕೊಂಡು, ಅಳ್ಬೇಡ ಚಿಚ್ಚು, ಕಷ್ಟ ಬಂದಾಗ ಹಣ ನಮ್ಮನ್ನ ಕಾಪಾಡಲ್ಲ, ನಮ್ಮ ಜೊತೆಗಿರೋರೇ ಕಾಪಾಡೋದು ಅಂತ ನಿನ್ಗೀಗಾದ್ರೂ ಅರ್ಥ ಆಯ್ತಾ? ನಿನ್ನ ಜಿಪ್ಣತನದಿಂದ ನೀನು ಯಾರಿಗೆ ಸಹಾಯ ಮಾಡದಿದ್ರು ನಾವು ಹಾಗೆ ಮಾಡ್ಲಿಲ್ಲ ಅಲ್ವಾ? ನನ್ನ ತಪ್ಪು ನನಗೆ ಪೂರ್ತಿಯಾಗಿ ಗೊತ್ತಾಯ್ತು ತುನಿ. ನನ್ನ ಕಣ್ಣನ್ನು ನೀವು ತೆರೆದು ಬಿಟ್ರಿ. ಕಷ್ಟದಲ್ಲಿ ಇರುವಾಗ ಹಣ ಕೇಳ್ಬಾರ್ದು, ಮಾನವೀಯತೆಯನ್ನು ತೋರಿಸ್ಬೇಕು. ಚಿಚು ಅವ್ರ ಹತ್ರ ತಗೊಂಡ ಚೈನ್ ಹಾಗೂ ಉಂಗುರನ ಕೊಟ್ಲು. ತಗೊಳ್ಳಿ ನಿಮ್ಮ ಚಿನ್ನಾಭರಣ. ನಾನು ನಿಮ್ ಜೊತೆ ಬಾಡಿಗೆ ತಗೋಬಾರ್ದು. ನೀವು ನನ್ನ ಜೀವನ ಕಾಪಾಡಿದೀರಾ. ಪರವಾಗಿಲ್ಲ ಚಿಚ್ಚು, ನಿನ್ನೊಳಗೆ ಇಷ್ಟು ದೊಡ್ಡ ಬದಲಾವಣೆ ಆಗಿದೆ, ನಮಗೆ ತುಂಬಾ ಸಂತೋಷ. ಇನ್ನು ಮಳೆ ನಿಲ್ಲಿಲ್ಲ. ಮಳೆ ನಿಲ್ಲುವ ತನಕ ನಾವು ಇಲ್ಲೇ ಇರ್ತೀವಿ. ಮಗಿಯವರೇ, ಇಲ್ಲಿ ಬೇಡ, ನನ್ನ ಬೆಡ್ರೂಮ್ ಅಲ್ಲಿ ತಂಪಾದ ಗಾಳಿ ಬರೋದಿಲ್ಲ. ಬನ್ನಿ ಎಲ್ಲರೂ ಬಿಸಿಯಾಗಿ ಮಲ್ಕೊಳ್ಳಿ. ನಿಮಗೆ ನಾನು ಬಿಸಿ ಬಿಸಿ ಟೀ ಕಾಫಿ ಎಲ್ಲ ಮಾಡ್ಕೊಡ್ತೀನಿ. ಮಕ್ಳೇ ಬನ್ನಿ ಬನ್ನಿ, ಕೆಳಗಡೆ ಹೋಗೋಣ. ಚಿಚುಕಾಗಿ ಹೇಳಿದನ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಇಲ್ಲಿವರೆಗೂ ಯಾರಿಗೆ ಯಾವುದೇ ಕಷ್ಟ ಬಂದ್ರೂ ಕೂಡ ಚಿಚು ಸಹಾಯ ಮಾಡ್ತಿರ್ಲಿಲ್ಲ. ಅವಳು ಎಲ್ಲನ್ನ ಮನೆಯೊಳಗಡೆ ಕರೆಯೋದು ಆಶ್ಚರ್ಯ. ನೋಡಿದ್ರ, ಆ ಬ್ಲಾಕ್ ಆಗಿದ್ದ ಪೈಪು ಕೇವಲ ನೀರನ್ನು ಮಾತ್ರವಲ್ಲ, ನಮ್ಮ ಚಿಚ್ಚು ಮನಸ್ಸನ್ನು ಕೂಡ ಶುದ್ಧ ಮಾಡಿದೆ. ಎಲ್ರೂ ಸಂತೋಷವಾಗಿ ನಗುತ್ತಾ ಕೆಳಗಡೆ ಹೋದ್ರು. ಚಿಚುಕಾಗೆ ಅವ್ರು ಎಲ್ಲರಿಗೂ ಬದಲಾಯಿಸ್ಕೊಳ್ಳಕ್ಕೆ ಬಟ್ಟೆನ ಕೊಟ್ಲು. ಹಾಗೇನೆ ತಿಂಡಿ ಟಿಫನ್ ಎಲ್ಲಾನು ತಿನ್ನೋದಕ್ಕೋಸ್ಕರ ಕೊಟ್ಲು. ಮರುದಿನ ಬೆಳಗ್ಗೆ ಮಳೆ ನಿಂತಾಯ್ತು. ಆಕಾಶ ನಿರ್ಮಲವಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗಿಯ ಮನೆಯಿಂದ ಹೊರಗಡೆ ಬಂದ್ರು. ಆ ದಿನದಿಂದ ಚಿಚುಕಾಗೆ ಅವಳ ಮನ್ಸನ್ನ ಬದಲಾಯಿಸ್ಕೊಂಡು ಯಾವಾಗ್ಲೂ ಯಾರತ್ರನೂ ಜಿಪಣತನ ತೋರಿಸ್ಲೇ ಇಲ್ಲ. ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಅವಳಿಂದ ಆದಷ್ಟು ಸಹಾಯಗಳನ್ನ ಮಾಡ್ತಾ ಜೀವಿಸ್ತಾ ಇದ್ಲು.